ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ವಿದ್ಯಾರ್ಥಿಗಳು ಜಾರ್ಖಂಡ್ ವಿಧಾನಸಭಾ ಕಡೆ ನಡೆಸಿದಂತಹ ಬೃಹತ್ ಪ್ರತಿಭಟನಾ ಮೆರವಣಿಗೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನು ನಡೆಸಿ ಅಶ್ವವಾಯು ಸಿಡಿಸಿ ವಿದ್ಯಾರ್ಥಿಗಳನ್ನು ಚದುರಿಸಿದ್ದಾರೆ. ಈ ಘಟನಾ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈ ಪ್ರತಿಭಟನೆಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಜಿಪಿಎಸ್ಸಿ ಜೆಎಸ್ಎಸ್ಸಿ ನ್ಯಾಯಮಂಚ್ನ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರು ಆಂಬ್ಯುಲೆನ್ಸ್ನಲ್ಲಿಯೇ ಕುಳಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿದ ಅವರು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರವನ್ನು ಹೇಡಿ ಎಂದು ಟೀಕಿಸಿದ ಮಹತೋ ಮುಖ್ಯಮಂತ್ರಿಯವರ ಜನ್ಮದಿನದಂದು ವಿದ್ಯಾರ್ಥಿಗಳಿಗೆ ಲಾಠಿಚಾರ್ಜ್, ಜಲಫಿರಂಗಿ ಮತ್ತು ಅಶ್ರವಾಯುವಿನ ಉಡುಗೊರೆ ನೀಡಲಾಗುತ್ತಿದೆ. ಇದು ಜಾಗತಿಕ ಮಟ್ಟದಲ್ಲಿ ಜಾರ್ಖಂಡ್ಗೆ ಕಳಂಕ ತರುತ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ನೋವಿಗೆ ಸರ್ಕಾರ ಹೆದರಿದೆ. ಈ ದಬ್ಬಾಳಿಕೆಯ ಕಳಂಕವು ಖಂಡಿತವಾಗಿಯೂ ಸರ್ಕಾರದ ಕುರ್ಚಿಯನ್ನು ಅಲುಗಾಡಿಸಲಿದೆ ಎಂದು ಎಚ್ಚರಿಸಿದ್ದಾರೆ. ಉತ್ತರ ಪ್ರದೇಶದ ಸಹರಾನ್ಪುರ ಪೊಲೀಸರು ಪತ್ರಕರ್ತ ಸಚಿನ್ ಗುಪ್ತಾ ಇವರ ಎಕ್ಸ್ ಖಾತೆಯ ಮಾಹಿತಿಯನ್ನ ಕೋರಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಹಿಂದೂ ರಕ್ಷಾ ದಳದ ಮುಖ್ಯಸ್ಥ ಪಿಂಕಿ ಚೌಧರಿ ಇವರ ಭಾಷಣ ಹಾಗೂ ದಾರುಲ್ ಉಲೂಮ್ ದೇವಬಂದ್ ಭೇಟಿಗೆ ಸಂಬಂಧಿಸಿದ ಸಚಿನ್ ಗುಪ್ತಾ ಇವರ ಪೋಸ್ಟ್ ಈ ವಿವಾದಕ್ಕೆ ಕಾರಣವಾಗಿದೆ. ಈ ಪೋಸ್ಟ್ನಿಂದ ಕೋಮುಗಲಭೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಹರಾನ್ಪುರ ಕ್ರೈಂ ಬ್ರಾಂಚ್ನ ಸೈಬರ್ ಕ್ರೈಂ ಸೆಲ್ ಪೊಲೀಸರು ಎಕ್ಸ್ ಸಂಸ್ಥೆಗೆ ಈ ನೋಟಿಸ್ ಜಾರಿ ಮಾಡಿದ್ದಾರೆ. ಆಗಸ್ಟ್ 1ರಿಂದ 9ರವರೆಗಿನ ಲಾಗಿನ್ ಮತ್ತು ಲಾಗೌಟ್ ವಿವರಗಳು, ಐಪಿ ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ಐಎಂಇಐ ಮಾಹಿತಿಯನ್ನು ಒದಗಿಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಇದಲ್ಲದೆ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಂಬಂಧಿತ ಪೋಸ್ಟ್ ಅನ್ನು ಕೂಡಲೇ ಅಳಿಸುವಂತೆಯೂ ಸೂಚಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಪತ್ರಕರ್ತ ಸಚಿನ್ ಗುಪ್ತಾ ಪೊಲೀಸರ ಕ್ರಮವನ್ನು ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಹಿಂದೂ ರಕ್ಷಾ ದಳದವರು ಹರಿದ್ವಾರದಿಂದ ಗಂಗಾಜಲ ತಂದು ದಾರುಲ್ ಉಲೂಮ್ ದೇವ್ಬಂದ್ನಲ್ಲಿ ಜಲಾಭಿಷೇಕ ಮಾಡುವುದಾಗಿ ಘೋಷಿಸಿದ್ದಾರೆ. ಆದರೆ ಪ್ರಚೋದನಕಾರಿ ಹೇಳಿಕೆ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಆ ಸುದ್ದಿಯನ್ನು ವರದಿ ಮಾಡಿದ ನನ್ನ ವಿರುದ್ಧವೇ ಪೊಲೀಸರು ನೋಟಿಸ್ ನೀಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತನ ವಿರುದ್ಧ ಕೈಗೊಂಡಿರುವ ಈ ಕ್ರಮದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ನಡೆಯುತ್ತಿದ್ದು, ಕೆಲವರು ಇದನ್ನು ಅಧಿಕಾರದ ದುರ್ಬಳಕೆ ಎಂದು ಟೀಕಿಸಿದ್ದಾರೆ. ಬಿಡದಿಯ ಉದ್ದೇಶಿತ ಟೌನ್ಶಿಪ್ ಯೋಜನೆ ವಿರೋಧ ಮಾಡಿ ಜೆಡಿಎಸ್ ನಡೆಸ್ತಾ ಇರುವ ಪಾದಯಾತ್ರೆಯ 2ನೇ ದಿನ ಎಚ್.ಡಿ. ದೇವೇಗೌಡ ಇವರು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಜಮೀನನ್ನು ಕಸಿದು ಟೌನ್ಶಿಪ್ ಮಾಡ್ತಾ ಇರುವುದು ಯಾರಿಗಾಗಿ ಎಂದು ಪ್ರಶ್ನೆ ಮಾಡಿದ ಇವರು ರೈತರಿಗೆ ಅನ್ಯಾಯ ಆಗೋಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಲವಂತವಾಗಿ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಹೇಳುತ್ತಲೇ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲು ಹೊರಟಿದ್ದೀರಿ. ದೆಹಲಿಗೆ ತೆರಳುವ ಮುನ್ನ 3 ಕೋಟಿ ಪರಿಹಾರ ನೀಡುವುದಾಗಿ ಘೋಷಿಸಿ ಇದ್ದಕ್ಕಿದ್ದಂತೆ ಪರಿಹಾರದ ಮೊತ್ತವನ್ನು ಹೆಚ್ಚಿಸಿದ್ದೇಕೆ ಎಂದು ಅವರು ಪ್ರಶ್ನಿಸಿದ್ದಾರೆ. ನನಗೆ ವಯಸ್ಸಾಗಿರಬಹುದು, ಆದರೆ ಬುದ್ಧಿ ಕಳೆದುಕೊಂಡಿಲ್ಲ. ಈ ವಯಸ್ಸಿನಲ್ಲೂ ಹೋರಾಟ ಮಾಡುವ ಶಕ್ತಿ ನನ್ನಲ್ಲಿದೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ರೈತಪರ ಹೋರಾಟಕ್ಕೆ ಜೊತೆಯಾಗಿರಲು ನಾನಿನ್ನೂ ಬದುಕಿದ್ದೇನೆ. ದಯವಿಟ್ಟು ಈ ಸುಳ್ಳು ರಾಜಕಾರಣವನ್ನು ಬಿಟ್ಟು ಯೋಜನೆಯನ್ನು ಕೈಬಿಡಿ ಎಂದು ಅವರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬೇರೊಬ್ಬ ಒಕ್ಕಲಿಗರು ಮುಖ್ಯಮಂತ್ರಿಯಾದರೆ ದೇವೇಗೌಡರ ಕುಟುಂಬ ಸಹಿಸುವುದಿಲ್ಲ ಎಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟು ನೀಡಿದ ಅವರು, ನಮ್ಮ ತಕರಾರು ಏನೂ ಇಲ್ಲ, ನೀವೇ ರಾಜ್ಯ ಆಳಿ, ನಿಮಗಿನ್ನೂ 2 ವರ್ಷ ಅಧಿಕಾರವಿದೆ, ಉತ್ತಮ ಆಡಳಿತ ನೀಡಿ. ಸಿದ್ದರಾಮಯ್ಯ ಅವರನ್ನು ತೆಗೆದು ನೀವು ಮುಖ್ಯಮಂತ್ರಿಯಾಗಿದ್ದೀರಿ. ಅವರು 16 ಬಜೆಟ್ ಮಂಡಿಸಿದರೂ ನಾವು ವಿರೋಧಿಸಲಿಲ್ಲ. ಯಾರೇ ಆದರೂ ಒಳ್ಳೆಯ ಕೆಲಸ ಮಾಡಿದರೆ ಖಂಡಿತ ಬೆಂಬಲಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ದ್ವೇಷ ಭಾಷಣ ಮಾಡಿದ್ದ ಆರೋಪದಡಿಯಲ್ಲಿ ಸಂಘ ಪರಿವಾರದ ಸಿದ್ಧಾಂತವಾದಿ ಮೋಹನ್ ದಾಸ್ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಆ ಬಳಿಕ ಇವರಿಗೆ ಜಾಮೀನು ಲಭ್ಯವಾಗಿದೆ. ಅವರ ವಯಸ್ಸು ಮತ್ತು ಆರೋಗ್ಯವನ್ನು ಪರಿಗಣಿಸಿ ಜಾಮೀನು ನೀಡಲಾಗ್ತಾ ಇದೆ ಎಂದು ತಿರುವನಂತಪುರಂ ಕೋರ್ಟ್ ಹೇಳಿರುವಂತದ್ದು. ಇದೇ ವೇಳೆ ಮೋಹನ್ ದಾಸ್ ಅವರ ದ್ವೇಷ ಭಾಷಣದ ವಿಡಿಯೋವನ್ನು ಯೂಟ್ಯೂಬ್ನಿಂದ ತೆಗೆದುಹಾಕಲು ಕೇರಳ ಸರ್ಕಾರ ಮೆಟಾಗೆ ಪತ್ರ ಬರೆದಿದೆ. ದೊಡ್ಡ ಮಟ್ಟದ ಟೀಕೆ ವ್ಯಕ್ತವಾದ ನಂತರ ಮೋಹನ್ ದಾಸ್ ಅವರ ಬಂಧನವಾಗಿದೆ. ಪ್ರಕರಣ ದಾಖಲಾಗಿ 11ನೇ ದಿನ ಈ ಬಂಧನ ನಡೆದಿದೆ. ಅವರ ಮನೆಗೆ ತಲುಪಿದ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ನಾನು ಜಂತರ್ ಮಂತರ್ ಪ್ರತಿಭಟನಾಕಾರರಲ್ಲಿ ಇದ್ದಿದ್ರೆ ಅವರ ಮೇಲೆ ಗುಂಡು ಹಾರಿಸ್ತಾ ಇದ್ದೆ ಮತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಅತ್ಯಾಚಾರಿಗಳು ಎಂದು ಮೋಹನ್ ದಾಸ್ ಈ ಹಿಂದೆ ಹೇಳಿದ್ದರು. ಯಮಾನ್ನ ಕೆಂಪು ಸಮುದ್ರದ ಬಂದರು ನಗರಿ ಮೊಖ ಮೇಲೆ ಹೌತಿ
ಹೌತಿ ಬಂಡುಕೋರರು ನಡೆಸಿದ ದಾಳಿಯಲ್ಲಿ ಸೇನಾ ಸಿಬ್ಬಂದಿ ಹಾಗೂ ನಾಗರಿಕರು ಸೇರಿದಂತೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ 4 ಮಂದಿ ಯೋಧರು ಮತ್ತು 3 ಮಂದಿ ನಾಗರಿಕರು ಸೇರಿದ್ದಾರೆ. ಈ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಯೆಮೆನ್ ಸೇನೆ ಈ ಘಟನೆ ಕುರಿತು ಮಾಹಿತಿಯನ್ನ ನೀಡಿದೆ. ಈ ದಾಳಿಯಲ್ಲಿ ಹೌತಿ ಬಂಡುಕೋರರು ಮೋಕಾದ ವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡಿದ್ದರು. ದಾಳಿಗಾಗಿ ಬಳಸಲಾಗಿದ್ದ 11 ಹೌತಿ ಡ್ರೋನ್ಗಳನ್ನು ಯೆಮೆನ್ನ ವಾಯು ರಕ್ಷಣಾ ಪಡೆಗಳು ತಡೆದು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿವೆ. ಇದಕ್ಕೆ ಪ್ರತಿಯಾಗಿ ಯೆಮೆನ್ ಸೇನೆಯು ಮಾರಿಬ್ನಲ್ಲಿರುವ ಹೌತಿ ಕಮಾಂಡ್ ಸೆಂಟರ್ಗಳು ಹಾಗೂ ಡ್ರೋನ್ ಲಾಂಚರ್ಗಳ ಮೇಲೆ ಪ್ರತಿದಾಳಿ ನಡೆಸಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಈ ದಾಳಿಯ ಕುರಿತು ವಿಶ್ವಸಂಸ್ಥೆಯ ಯೆಮೆನ್ ವಿಶೇಷ ರಾಯಭಾರಿ ಹ್ಯಾನ್ಸ್ ಗ್ರುನ್ಬರ್ಗ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಂತಹ ದಾಳಿಗಳು ನಾಗರಿಕರ ಜೀವಕ್ಕೆ ಗಂಭೀರ ಅಪಾಯವನ್ನು ತಂದೊಡ್ಡುವುದಲ್ಲದೆ ಯೆಮೆನ್ ಅನ್ನು ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಸಂಘರ್ಷದತ್ತ ದೂಡುವ ಆತಂಕವಿದೆ ಎಂದು ಅವರು ಎಚ್ಚರಿಸಿದ್ದಾರೆ. ಕೂಡಲೇ ಹಿಂಸಾಚಾರವನ್ನು ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಅವರು ಸಂಘರ್ಷದಲ್ಲಿ ತೊಡಗಿರುವ ಎರಡೂ ಬಣಗಳಿಗೆ ಒತ್ತಾಯಿಸಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.